ಗೃಹಲಕ್ಷ್ಮಿ ಯೋಜನೆ ಇನ್ನೂ ಯಾವುದೇ ರೀತಿ ಹಣ ಬಂದಿಲ್ಲ. ಈಗ 2 ತಿಂಗಳದು 3 ತಿಂಗಳು ಪೆಂಡಿಂಗ್ ಇದೆಯೇ, ಅವೆಲ್ಲ ಏನಾರ ನಿಮಗೆ ಸಮಸ್ಯೆ ಇದೆ, ಗೃಹಲಕ್ಷ್ಮಿ ಯೋಜನೆ ನಿಮ್ಮ ಖಾತೆಗೆ ಹಣ ಬರ್ತಿಲ್ಲ ಅಂದರೆ ನೀವು ಒಂದು ಸರ್ಕಾರದಿಂದ ಒಂದು ಫೋನ್ ನಂಬರ್ ಕೊಟ್ಟಿದೆ, ಅದಕ್ಕೆ ಕರೆ ಮಾಡಿ ನಿಮ್ಮ ಅಕೌಂಟಿಗೆ ನೇರವಾಗಿ ನಿಮ್ಮ ಖಾತೆಗೆ ಹಣ ಜಮೆ ಆಗುತ್ತೆ. ಗೃಹಲಕ್ಷ್ಮಿ ಯೋಜನೆ ಆದರೆ GST ಮತ್ತು ಟ್ಯಾಕ್ಸ್ ಪೇ ಆಗಿರಬಾರ್ದು. ಇದು ಸಂಪೂರ್ಣವಾಗಿ ನಿಮಗೆ ವಿವರಣೆ ಕೊಡ್ತೀನಿ, ಬನ್ನಿ. ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್. ಗೃಹಲಕ್ಷ್ಮಿ ಯೋಜನೆ ಫ್ರೆಂಡ್, ಮಹಿಳೆಯರ ಖಾತೆಗೆ ಏನು ಆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಸರ್ಕಾರ 2,000 ರೂಪಾಯಿ ತಿಂಗಳ ಹಾಕೊಂಡು ಬರ್ತಾ ಇದೆಯೋ, ಈಗ ಮಹಿಳೆಯರ ಖಾತೆಗೆ ಸಾಕಷ್ಟು ಮಹಿಳೆಯರ ಖಾತೆಗೆ ಹಣ ಬಂದಿಲ್ಲ ಫ್ರೆಂಡ್. ಒಬ್ರದ್ದು 3 ತಿಂಗಳದಾಗಿರ್ಬೋದು, ಇನ್ನೊಬ್ರು 2 ತಿಂಗಳಾಗ್ಬೋದು, ಅಥವಾ ಇನ್ನೂ ಸುಮಾರು 5 ತಿಂಗಳೇ ಆಗಿರ್ಬೋದು. ಈ ಥರ ಹಣ ಬಂದಿಲ್ಲ. ಇದ್ರ ಬಗ್ಗೆ ನಾನು ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ. ಇನ್ನೂ ಏನಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ. ಮತ್ತು ನಿಮ್ಗೆ ಏನು ತಿಳಿಸ್ತೀನಿ ಅಂದರೆ, ಈಗ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಈಗ ಮತ್ತೆ 26ನೇ ಕಂತಿನ ಹಣ ಜಮೆ ಆಯ್ತಾಯಿದೆ ನಿಮ್ಮ ಬ್ಯಾಂಕು ಅಕೌಂಟ್ಗಳಿಗೆ. ಅಲ್ಲೇ ಒಂದು 3 ಡೇಸಿಂದನೂ ಸಹ ಗೃಹಲಕ್ಷ್ಮಿ ಯೋಜನೆ ಹಣ ಜಮೆ ಹಾಕೊಂಡು ಬರ್ತಾಯಿದೆ ಫ್ರೆಂಡ್. ಎಲ್ಲ ಜಿಲ್ಲೆಯಲ್ಲೂ ಹಾಕೊಂಡು ಬರ್ತಾಯಿದ್ದಾರೆ ಫ್ರೆಂಡ್. ಇನ್ನು ಕೆಲವ್ರಿಗೆ ಏನಾರ ಈ ತಿಂಗಳು ಪೆಂಡಿಂಗ್ ಇದ್ದರೆ ಇನ್ನು ಕೆಲವೇ ದಿನಗಳಲ್ಲಿ ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಆಗುತ್ತೆ. ಈಗ ಹಣ ಕ್ರೆಡಿಟ್ ಆಯ್ತಾ ಬರ್ತಾಯಿದೆ, ಎಲ್ಲ ಮಹಿಳೆಯರ ಖಾತೆಗೆ ಹಣ ಬರ್ತಾಯಿದೆ ಫ್ರೆಂಡ್. ಈಗ ನಿಮ್ಗೆ ಏನಪ್ಪ ತಿಳಿಸೋದು ಅಂದರೆ, ಇನ್ನೂ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಯಾವುದೇ ರೀತಿ ಹಣ ಬಂದಿಲ್ಲ ಅಂದರೆ 5 ತಿಂಗಳದಾಗಿರ್ಬೋದು, 6 ತಿಂಗಳಾಗಿರ್ಬೋದು, ವರ್ಷ ಪೂರ್ತಿ ಹಣ ಬಂದಿಲ್ವ, ಕಚೇರಿಗೆ ಹೊರದ್ರೂ ಸಹ ನೀವು ಅದು ಬಗೆಹರಿದಿಲ್ಲ ಅಂದರೆ, ಈಗ ಸರ್ಕಾರದಿಂದ ಒಂದು ಸಹಾಯವಾಣಿ ಅಂತ ಕೊಟ್ಟಿದ್ದಾರೆ ಫೋನ್ ನಂಬರು. ಸರ್ಕಾರದಿಂದ ಫೋನ್ ನಂಬರ್ ಕೊಟ್ಟಿದ್ದಾರೆ ಫ್ರೆಂಡ್. ಆ ಫೋನ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದಾಗ ನಿಮ್ಮ ಹತ್ತಿರ ಇರುವಂತಹ ಜಿಲ್ಲಾ ಕಚೇರಿಗೆ ಅದು ವರ್ಗಾವಣೆ ಆಗಿ ನಿಮ್ಮ ಸಮಸ್ಯೆ, ಅದು ಗೃಹಲಕ್ಷ್ಮಿ ಯೋಜನೆಯ ಸಮಸ್ಯೆ ಏನಿದೆಯೋ ಅದು ಬಗೆಹರಿಸ್ತದೆ. ಫಾರ್ ಎಕ್ಸಾಂಪಲ್, ನಿಮಗೆ ಹಣ ಬರ್ತಿಲ್ಲ, ಎಷ್ಟು ತಿಂಗಳಿಂದ ಹಣ ಬರ್ತಿಲ್ಲ ಅಂದರೆ ನೀವು ಅಲ್ಲಿ ವಿಷಯ ತಿಳಿಸ್ಬೇಕು. ಸುಮಾರು ಒಂದು 3 ತಿಂಗಳಿಂದ ಹಣ ಬರ್ತಿಲ್ಲ ಅಂತ ವಿಷಯ ತಿಳಿಸ್ಬೇಕು ಫ್ರೆಂಡ್. ನೀವೇನಾರ ಅಲ್ಲಿ ವಿಷಯ ತಿಳಿಸಿದಾಗ ಅವ್ರು ಖಂಡಿತ ಎಂಕ್ವೈರಿ ಮಾಡಿ ನಿಮಗೆ ಹಣ ಬರೋಂಗೆ ಸಹಾಯ ಮಾಡ್ತಾರೆ. ನೀವೇನಾರು ಟ್ಯಾಕ್ಸ್ ಪೇ ಆಗಿದೆ ಖಂಡಿತವಾಗಿ ಅದು ನಿಮಗೆ ಸಿಗೋಲ್ಲ. ಟ್ಯಾಕ್ಸ್ ಪೇ ಅಂದರೆ ಟ್ಯಾಕ್ಸ್ ಕಟ್ತಿದ್ರೆ ಅಥವಾ GST ಏನಾರು ಇದ್ದರೆ ಅದು ನಿಮ್ಗೆ ಸಿಗೋಲ್ಲ. GST ಇಲ್ದನೂ ನಿಮಗೆ ಹಣ ಬರ್ತಿಲ್ಲ ಅಂದರೆ ನೀವು ಈ ಫೋನ್ ನಂಬರ್ಗೆ ಖಂಡಿತವಾಗಿ ಫೋನ್ ಮಾಡಿ. ಫೋನ್ ಮಾಡಿದ ನಂತರ ನಿಮ್ಮ ರೇಷನ್ ಕಾರ್ಡು ಅಥವಾ ಆಧಾರ್ ಕಾರ್ಡು ನೀವು ಕೈಯಲ್ಲಿ ಇಟ್ಕೊಂಡಿರಿ. ಯಾಕೆಂದರೆ ಆ ನಂಬರ್ ಕೇಳ್ತಾರೆ, ನಿಮ್ಮ ರೇಷನ್ ಕಾರ್ಡ್ ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು, ಇವೆರಡೂ ಸಹ ನೀವು ಇಟ್ಕೊಂಡ್ರೆ ಎರಡರಲ್ಲೊಂದು ನಂಬರ್ ಕೇಳ್ತಾರೆ. ಆ ನಂಬರ್ ನೀವು ಹೇಳಿದಾಗ ಅಲ್ಲಿ ಏನು ಸಮಸ್ಯೆ ಅಂತ ಅವರು ನೋಡಿ ಶಿಫ್ಟ್ ಮಾಡ್ತಾರೆ. ಅಂದರೆ ನಿಮ್ಮ ಹತ್ತಿರ ಇರುವಂಥ ಸಮಾಜ ಕಲ್ಯಾಣ ಇಲಾಖೆ ಕಚೇರಿಗೆ ಶಿಫ್ಟ್ ಮಾಡಿ ನಿಮಗೆ ಆದಷ್ಟು ಹಣ ಬರೋಕ್ಕೆ ಇಲ್ಲಿ ಪ್ರಯತ್ನ ಮಾಡ್ತಾರೆ. ಸರ್ಕಾರವೇ ಈಗ ಈ ಫೋನ್ ನಂಬರ್ ತಂದಿದೆ ಈ ಯೋಜನೆ ಅಂತಲೇ ಹೇಳ್ಬೋದು. ಮತ್ತು ನೀವು ಕಚೇರಿಗೆ ಅಲಿಯೋ ಅವಶ್ಯಕತೆ ಇಲ್ಲ. ಸರ್ಕಾರ ಮಹಿಳೆಯರಿಗೆ ಬಂದಿಲ್ಲ ಅಂತ ಹೋಗಿ ಸಮಾಜ ಕಲ್ಯಾಣ ಇಲಾಖೆ ಹತ್ರ ಹೋಗಿ ದೂರು ಕೊಟ್ಟು ಬಂದರೂ ಅವಶ್ಯಕತೆ ಇಲ್ಲ. ಫೋನಲ್ಲೇ ನೇರವಾಗಿ ನಿಮಗೆ ಹಣ ಬರೋಂಗೆ ಆಗುತ್ತೆ ಅಂತ ಸ್ಪಷ್ಟವಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ತಿಳಿಸಿದ್ದಾರೆ. ಇದು ಸಹಾಯವಾಣಿಗೆ ನೀವು ಫೋನ್ ಮಾಡ್ಬೋದು. ಈ ನಂಬರು ಸ್ಕ್ರೀನಲ್ಲಿ ನಾನು ತೋರಿಸ್ತಾ ಇದ್ದೀನಿ, ಡಿಸ್ಪ್ಲೇಯಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. 181 ಅಂದರೆ 181 ಕಾಲ್ ಮಾಡಿ ಸಹಾಯವಾಣಿ. ಅಲ್ಲಿ ನಿಮಗೆ ಫೋನು ಸ್ವಲ್ಪ ಲೇಟ್ ಆದರೆ ಒಂದು ಸ್ವಲ್ಪ ವಿಸಿಟ್ ಇನ್ನೊಂದು ಸರಿ ಮಾಡ್ತಾರೆ. ರಿಸೀವ್ ಆದಾಗ ಖಂಡಿತವಾಗಿ ನಿಮಗೆ ಅದ್ರ ಬಗ್ಗೆ ಬಗೆಹರಿಸ್ತಾರೆ ಅಂತಲೇ ಹೇಳ್ಬೋದು. ಬಟ್ ಇಷ್ಟು ನಿಮಗೆ ವಿಷಯ ತಿಳಿಸಿ, ಮಹಿಳೆಯರು ಏನು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಮಹಿಳೆಯರಿಗೆ ಹಣ ಬಂದಿಲ್ದವ್ರಿಗೆ ಈ ಫೋನ್ ನಂಬರ್ ನೀವು ಕರೆ ಮಾಡ್ಬೋದು. ಸರ್ಕಾರದ ಫೋನ್ ನಂಬರ್ಗೆ ಕರೆ ಮಾಡ್ಬೋದು ಅಂತಲೇ ಹೇಳ್ಬೋದು ಫ್ರೆಂಡ್. ಈಗ ಇರೋ ಹಣ ಏನು ಸುಮಾರು 2 ತಿಂಗಳಿನ ಹಣ ಪೆಂಡಿಂಗ್ ಏನಿದೆಯೋ ಹಣ ಅದು ಈ ಸದ್ಯದಲ್ಲೇ ನಾವು ಹಾಕ್ತೀವಿ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ತಿಳಿಸಿದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ಈಗ 26ನೇ ಕಂತಿನ ಹಣ, ಅದರಲ್ಲಿ 2 ತಿಂಗಳು ಹಾಕಿಲ್ಲ ಅಂದರೆ 24 ಕಂತಿನ ಹಣ ನಿಮಗೆ ಜಮೆ ಆಗಿದೆ. ಈಗ 2 ತಿಂಗಳದ್ದು ಹಾಕಿದ್ರೆ 26ನೇ ಕಂತಿನ ಹಣ ಜಮೆ ಆಗುತ್ತೆ. ಇನ್ನು ಕೆಲವೇ ತಿಂಗಳಲ್ಲಿ 4,000 ರೂಪಾಯಿ ಹಣ ನಿಮ್ಮ ಖಾತೆಗೆ ಜಮೆ ಮಾಡ್ತೀವಿ ಅಂತ ಕ್ಲಿಯರಾಗಿ ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಖುದ್ದಾಗಿ ತಿಳಿಸಿದ್ದಾರೆ. ಈ ಕೆಲವೇ ದಿನಗಳಲ್ಲಿ ನಿಮಗೆ ಏನು ಪೆಂಡಿಂಗ್ ಹಣ 4,000 ರೂಪಾಯಿ ಏನು ಪೆಂಡಿಂಗ್ ಹಣ, 2 ಕಂತಿನ ಹಣ ನಿಮ್ಮ ಖಾತೆಗೆ ಜಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ.